ಹಾಯ್ ಹಿರುವನ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾಗಶ್ರೀಶ್ ಪಾಗೋಡ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಚಂದ್ರಿಕೆ ಹಾಕಿ 4ನೇ ದಿವಸದಲ್ಲಿ ಚಂದ್ರಿಕೆ ಅನ್ನೋದು ಇಳಿಸ್ತಾ ಇದ್ದೀವಿ. ನೋಡಿ, ಚಂದ್ರಿಕೆ ಇಳಿಸೋವಾಗಿ ಹುಳು ಆಗಿರ್ಬೋದು, ಎಲೆ ಅದೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಒಂದೇ ಸಲ ತೆಗೆದಿಟ್ಕೋಬೇಕಾಗುತ್ತೆ. ಹುಳು ಅದರಲ್ಲೇ ಬಿಟ್ಟರೆ ಅದು ಕರೆ ಹುಳು ಆಗಿಬಿಟ್ಟು ಗೂಡು ಅನ್ನೋದು ಗಲೀಜಾಗುತ್ತೆ. ಸೊ ಅದಕ್ಕೋಸ್ಕರ ಅದೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳಿ. ನೋಡಿ, ಈಗ ಮುಂದಿನ ಬೆಳೆ ರೇಷ್ಮೆ ಬೆಳೆ ಮೆಸರು ತುಂಬಾ ಜಾಪಾನಾಗಿದೆ. ಈ ದೋಮುಗಳು ಅನ್ನೋದು ಬಂದಿದೆ. ಅದು ಪರ್ದಗಳು ಅದೆಲ್ಲ ಕಿಟಕಿ ಪರ್ದ ಮತ್ತು ಬಾಗಿಲು ಪರ್ದ ಅದೆಲ್ಲ ಕಟ್ಕೊಂಡು ಜೋಪಾನ ಮಾಡ್ಕೊಳ್ಳಿ. ಬಿಸಿಲು ಅಂತ ಯೋಚನೆ ಮಾಡ್ತಾಯಿದ್ವಿ. ಬಿಸಿಲಿಂದ ಕಾಪಾಡಿಕೊಂಡು ನೀರೆಲ್ಲನೂ ಹಾಕೊಂಡು ರೇಷ್ಮೆ ಬೆಳೆ ಕಾಪಾಡ್ಕೊಂಡು ಬಂದರೆ ಈಗ ದೋಮುಗಳಂತ ಬಂದಿದ್ದಾವೆ. ಅದರಿಂದ ತುಂಬಾ ಬೆಳೆ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಜೋಪಾನ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನೋಡಿ, ನಾವು ಚಿಕ್ಕ ಹುಳುವಿಂದ ನೀರು ಹಾಕಿ ಬೇಯಿಸಿರೋದ್ರಿಂದ ನಮ್ಮ ಕಷ್ಟಕ್ಕೆ ತುಂಬಾ ಸಾರ್ಥಕ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಬೆಳೆ. ಈಗ ಹುಳು ಬರೋರು ಆರಾಮಾಗಿ ನೀರು ಹಾಕೊಂಡು ಬೇಯಿಸ್ಕೊಳ್ಳಿ, ಏನೂ ತೊಂದರೆ ಆಗಲ್ಲ. ಒಂದು 20% ಹರಣ ಸಪ್ಪೆ ಅನ್ನೋದು ಬಂದಿದೆ. ನೋಡಿ, ಇನ್ನೆಲ್ಲನೂ ಕಂಪ್ಲೀಟಾಗಿ ಚಂದ್ರಿಕೆ ಫುಲ್ ಗೂಡ್ಸುತ್ತಿದೆ. ನೋಡಿ, ಚಂದ್ರಿಕೆ ಕ್ಲೀನ್ ಮಾಡೋದೆಲ್ಲನೂ ಆಯಿತು. ಈಗ ಹೊರಗಡೆ ತಂದಿರ್ತಾ ಇದ್ದೀವಿ. ಅಂದರೆ ಶೆಡ್ಡಿನ ಮುಂದೆನೇ ಈ ಥರ ಟಾರ್ಪಲ್ ಅನ್ನೋದು ಹಾಸ್ಬಿಟ್ಟು ಮುಂದೆಗಡೆ ಈ ಥರ ಚಂದ್ರಿಕೆಯನ್ನು ಜೋಡಿಸ್ಕೊತಾ ಇದ್ದೀವಿ. ನೋಡಿ, ಹುಳು ಆಗಿರ್ಬೋದು, ಎಲೆ ಅದೆಲ್ಲನೂ ಇದು ಚಂದ್ರಿಕೆ ಇಳಿಸೋವಾಗ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಗೂಡು ಸೋಸೋದು ಬೇಗ ಆಗುತ್ತೆ. ಮಾಮೂಲಿ ಇನ್ನು ಪಿಚ್ಗೆ ಏನಾದರೂ ಮಾಸ್ಲಿ ಗುಡಿದ್ರೆ ಅದನ್ನು ತೆಗ್ದಾಕ್ಬಿಟ್ಟು ನೀಟಾಗಿ ಗೂಡು ಅನ್ನೋದು ಸೋಸಾಕ್ತಾರೆ. ಮೇಯ್ನ್ ಇಂಪಾರ್ಟೆಂಟು ಹುಳು ಬಿಡಬಾರ್ದು. ಅದರಲ್ಲಿ ಹುಳು ಬಿಟ್ಟರೆ ಗೂಡು ಅನ್ನೋದು ಗಲೀಜಾಗುತ್ತೆ. ನೆಕ್ಸ್ಟು 5th ಡೇ ಅಂದರೆ 5ನೇ ದಿವಸದಲ್ಲಿ ಈ ಥರ ಶೂಟ್ ಅನ್ನೋದು ಹೆಟ್ಟಾಗ್ತಿದ್ದಾರೆ. ಲಾಸ್ಟಲ್ಲಿ ನಮ್ಮ ಥರ ಯಾರು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಜಾಸ್ತಿ ಕಾಯಿ ಹುಳು ಐತೆ ಅಂತ ಹೇಳ್ಬಿಟ್ಟು ಬೇಸಿಗೆ ಎಂಬ ವಿಷಯನೇ ಮರ್ತೋಗಿದ್ದೀವಿ. ಹುಳು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಆ ಖುಷಿಯಲ್ಲಿ ಸ್ವಲ್ಪ ಸೊಪ್ಪನ್ನೋದು ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಅದೆಲ್ಲನೂ ಹುಳು ಎಲ್ಲ ಸುತ್ತಿದ್ರೆ ಇನ್ನೂ ಜಾಸ್ತಿ ಗೂಡು ಆಗಿರೋದು. ಎಲೆಗೂಡು ಒಂದು 20 kg ಮೇಲೇ ಆಗಿದೆ. ಜಾಸ್ತಿ ಅಂದರೆ ಜಾಸ್ತಿನೇ ಹಾಕಿಲ್ಲ, ಸ್ವಲ್ಪ ತೆಳ್ಳಗೆ ಇಟ್ಕೊಂಡಿದ್ದೀವಿ. ಆದರೂ ಚಂದ್ರಿಕೆ ಹಾಕಿದ ದಿವಸ ಜಾಸ್ತಿ ಬಿಸಿಲಿತ್ತು. ಬಿಸಿಲಿಗೆ ಬೇಗ ಶಾಂಪಲ್ ಬಂದುಬಿಟ್ಟು ಇದು ಫಸ್ಟ್ ಏನಾದರೂ ಇದು ಶಾಂಪಲ್ ಕೂಡ ಬಂದಿರ್ತಾವೆ ಅವೆಲ್ಲನೂ ಸೊಪ್ಪಲ್ಲಿ ತೂರ್ಬಿಟ್ಟು ಎಲೆಗೂಡು ಅನ್ನೋದು ಜಾಸ್ತಿ ಆಗಿದೆ. ನೋಡಿ, ಆದರೂ ಕೂಡ ಒಂದೊಂದು ಚಂದ್ರಿಕೆಯಲ್ಲಿ ತುಂಬ ಚಂದ್ರಿಕೆ ಫುಲ್ ಗೂಡಿಸುತ್ತಿದೆ. ಸೈಜ್ ಮಾತ್ರ ತುಂಬಾ ಚೆನ್ನಾಗಿದೆ. ಮಳೆಗಾಲದಲ್ಲಿ ಯಾವ ಥರ ಸೈಜ್ ಬರುತ್ತೋ ಗೂಡು ಆ ಥರ ಸೈಜ್ ಬಂದಿದೆ. ಕಲ್ಲರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಇದು ಎಲ್ಲಕ್ಕಿಂತ ಇದು ಅಂತಂದರೆ ಎಲೆಗೂಡು ಸ್ವಲ್ಪ ಇದಾಗ್ತಾಯಿದೆ. ಎಲೆಗೂಡು ಜಾಸ್ತಿ ಆಯಿತು ಅಂತ. ಆದರೂ ಪರವಾಗಿಲ್ಲ ಬಿಡಿ. ನಮ್ಮ ಬ್ಯಾಚಲ್ಲಿ ಒಂದು ಅರ್ಧ ಜನ ಬೆಳೆ ಅನ್ನೋದು ಫೇಲ್ ಆಗಿದೆ. ಒಂದು 250 ಮಟ್ಟಿಗೆ 80 kg 50 kg ಅಷ್ಟಾಗುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ನೋಡಿ, ಒಂದು ಕಡೆ ಇದು ಶೂಟ್ ಎತ್ತಾಗ್ತಿದ್ರೆ ಒಂದು ಕಡೆ ಇದು ಎಲೆಗೂಡು ಅನ್ನೋದು ಸೋಸ್ಕೊತಾ ಇದ್ದೀವಿ. ನೆಕ್ಸ್ಟ್ ಅದಾದಮೇಲೆ 6ನೇ ದಿವಸದಲ್ಲಿ ಈ ಥರ ಗೂಡು ಅನ್ನೋದು ಸೋಸ್ತಾ ಇದ್ದೀವಿ. ಈಗ ಬೇಸಿಗೆ ಆಗಿರೋದ್ರಿಂದ ಇದು ಗೂಡು ಆರ್ವಸಿ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು 6ನೇ ದಿವಸದಲ್ಲೇ ಗೂಡು ಅನ್ನೋದು ಸೋಸ್ಬಿಟ್ಟು 6ನೇ ದಿವಸದಲ್ಲೇ ಇದು ಗೂಡು ಅನ್ನೋದು ಹಾಕೊಂಡು ಹೋಗ್ತಾರೆ. 6ನೇ ದಿವಸದಲ್ಲಿ ಹಾಕೊಂಡು ಹೋಗ್ಬಿಟ್ಟು 7ನೇ ದಿವಸದಲ್ಲಿ ಮಾರ್ಕೆಟ್ಗೆ ಇಡ್ತಾರೆ. ನೋಡಿ, ನಾವು ಗೂಡೆಲ್ಲನೂ ಸೋಸ್ತಾ ಇದ್ದೀವಿ. ನಮ್ಮ ಹೆಣ್ಣು ದೊಡ್ಡೋಡು ಇದು ಗೂಡೆಲ್ಲನೂ ಒಳಗಡೆ ಹಾಕ್ಕೊತಾ ಇದ್ದಾಳೆ. ನೆಕ್ಸ್ಟ್ ಅದಾದಮೇಲೆ ಇದು ಗೂಡು ಸೋಸೋವಾಗ ನೋಡಿ, ಈ ಥರ ಕೆಲವೊಬ್ಬರು ಚಂದ್ರಿಕೆಯಲ್ಲಿರೋದು ಕಿತ್ಬಿಟ್ಟು ಅದರಲ್ಲಿ ತೆಗೆದ್ಬಿಟ್ಟು ನೆಲದಲ್ಲಿ ಹಾಕ್ಬಿಟ್ಟು ಸೋಸ್ಕೊತಾ ಇರ್ತಾರೆ. ಈ ಥರ ಮಾಡೋದ್ರಿಂದ ಈಗ ಕೆಳಗಡೆ ಹಾಕ್ತೀವಲ್ಲ, ಚಂದ್ರಿಕೆ ಕೆಳಗಡೆ ಇಟ್ಟಿರ್ತೀವಲ್ಲ, ಫಸ್ಟು ಅದು ಪಿಚ್ಚಿಗೆ ಉದುರಿರ್ತೈತೆ ಕೆಳಗಡೆ. ನಾವೇನು ಮಾಡ್ತೀವಿ, ಹಗಲೆಲ್ಲ ಅದನ್ನು ಕ್ಲೀನ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತೆಗ್ದು ಸುಮ್ಮನೆ ಈ ಥರ ಗೂಡು ಅನ್ನೋದು ಕೆಳಗಡೆ ಹಾಕ್ಕೊತಾ ಇರ್ತೀವಿ. ಈಗ ಬೇಸಿಗೆ ಆಗಿರೋದ್ರಿಂದ ಪಿಚ್ಚಿಗೆ ನೆಲದಲ್ಲಿ ಬೀಳ್ತಿಲ್ಲಂಗೂ ಅದು ಪುಡಿ ಥರ ಆಗಿಬಿಡುತ್ತೆ. ಆ ಪುಡಿ ಏನಾಗುತ್ತೆ, ಇದು ಪೋಗುಗೆಲ್ಲನೂ ಪುಡಿ ಎಲ್ಲನೂ ಮೆತ್ಕೊಬಿಡ್ತೈತೆ. ಆವಾಗ ನಾವು ಇದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಪೋಗೆಲ್ಲನೂ ಕಿತ್ತಾಕ್ಬಿಡ್ತೀವಿ. ಅದೇ ನಾವು ಚಂದ್ರಿಕೆಯಲ್ಲೇ ಕ್ಲೀನ್ ಮಾಡಿ ಹಾಕೊಂಬೋದ್ರಿಂದ ಈ ಥರ ಪೌಡ್ರ್ ಏನೂ ಆಗೋದಿಲ್ಲ. ನೋಡಿ, ಕಾಣಿಸ್ತಾ ಇತ್ತಲ್ವ, ಈ ಥರ ಈ ಪೋಗುಗೆಲ್ಲನೂ ಇದು ಪುಡಿ ಅನ್ನೋದು ಆಗಿರ್ತೈತೆ. ಆವಾಗ ನಾವು ಆ ಫೌಂಡೇಶನ್ ಎಲ್ಲನೂ ಕಿತ್ತಾಕ್ತೀವಿ. ಆ ಥರ ಮಾಡೋದ್ರಿಂದ ಅದು ರೇಟ್ ಹೋಗೋದಿಲ್ಲ. ಮೇನ್ ಇಂಪಾರ್ಟೆಂಟು ನೋಡಿ, ಈ ಥರ ಚಂದ್ರಿಕೆಯೆಲ್ಲ ತೆಗೆದ್ಬಿಟ್ಟು ಪಿಚ್ಗೆ ಏನಾಯಿತು ಅದನ್ನು ಮಾತ್ರ ತೆಗ್ದಾಕಿ, ಮತ್ತೇನಾದರೂ ಮಾಸ್ಲಿಗಳಿದ್ರೆ ಅದನ್ನು ಮಾತ್ರ ತೆಗ್ದಾಕಿ ಈ ಥರ ಸೋಸ್ಕೊಂಬೋದ್ರಿಂದ ನೋಡಿ, ಗೂಡು ಈ ಥರ ಎತ್ತಿದ್ರೆ ಈ ಥರ ದಾರ ಥರ ಬರಬೇಕು. ಬೋರ್ಡ್ ಮಾಡಬಾರ್ದು. ಅದು ಚೆನ್ನಾಗಿರಲ್ಲ, ರೇಟು ಹೋಗೋದಿಲ್ಲ. ನೋಡಿ, ಕಾಣಿಸ್ತಾ ಇತ್ತಲ್ವ, ಈ ಥರ ನೆಲದಲ್ಲಿ ಹಾಕೋದ್ರಿಂದ ಒಂದು ಪಿಚ್ಗೆಯಿಂದ ಒಂದು 5-6 ಗೂಡು ಗಲೀಜಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀಟಾಗಿ ಸೋಸ್ಕೊಳ್ಳಿ. ನೋಡಿ, ಫೈನಲಿ ಈ ಲಾಸ್ಟಲ್ಲಿ ಗೂಡು ಸೋಸೋದೆಲ್ಲ ಆದಮೇಲೆ ನಮ್ಮ ಗೂಡು ಸೈಜು ಕಲರ್ ಆಗಿರ್ಬೋದು ಈ ಥರ ಇದೆ. ನೋಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.